ಜನಸಾಮಾನ್ಯರ ಮೇಲೆ ಮತ್ತೆ ಬರೆ ಎಳೆದ ರಾಜ್ಯ ಸರ್ಕಾರ. ನಂದಿನಿ ತುಪ್ಪದ ದರ 90 ರೂಪಾಯಿ ಏರಿಸಿದ ಕೆಎಂಎಫ್. ಜಿಎಸ್ಟಿ ಇಳಿಕೆಯ ಸಂಭ್ರಮದಲ್ಲಿದ್ದ ಜನತೆಗೆ ರಾಜ್ಯ ಸರ್ಕಾರದಿಂದ ಶಾಕ್. ಜಿಎಸ್ಟಿ ದರ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಾಕ್ ನೀಡಿದ್ದು, ಜನಸಾಮಾನ್ಯರ ಮೇಲೆ ಮತ್ತೆ ಬೆಲೆ ಏರಿಕೆಯ ಬರೆ ಎಳೆದಿದೆ. ಹೌದು, ತನ್ನ ಅಧೀನದ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ಜನತೆಗೆ ಶಾಕ್ ನೀಡಿದ್ದು, ಏಕಾಏಕಿ ನಂದಿನಿ ತುಪ್ಪದ ದರ ಏರಿಸಿದೆ. ಪ್ರತಿ ಕೆಜಿ ತುಪ್ಪದ ಬೆಲೆಯಲ್ಲಿ ಬರೋಬ್ಬರಿ 90 ರೂಪಾಯಿ ಏರಿಕೆ ಮಾಡಿ ಆದೇಶ ಹೊರಡಿಸಿರುವ ಕೆಎಂಎಫ್ ಇಂದಿನಿಂದಲೇ ನೂತನ ದರ ಜಾರಿಗೆ ಬರಲಿದೆ ಎಂದು ತಿಳಿಸಿದೆ. ಈ ಹಿಂದೆ 1 ಕೆಜಿ ತುಪ್ಪಕ್ಕೆ 610 ರೂಪಾಯಿ ಇತ್ತು. ಸದ್ಯ 90 ರೂಪಾಯಿ ಏರಿಕೆಯಿಂದ 700 ರೂಪಾಯಿಗೆ ಏರಿಕೆಯಾಗಿದೆ. ಸದ್ಯ ತುಪ್ಪ ಹೊರತುಪಡಿಸಿ ಇತರೆ ನಂದಿನಿ ಉತ್ಪನ್ನಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದರೆ ಮುಂದೆ ಅವುಗಳಲ್ಲೂ ಬದಲಾವಣೆಯಾಗಬಹುದೆಂಬ ಪ್ರಶ್ನೆನ ಜನಸಾಮಾನ್ಯರಲ್ಲಿ ಹುಟ್ಟುಹಾಕಿದೆ. ಈ ಮೂಲಕ ಜನಪರ ಸರ್ಕಾರ ಎಂದೇ ಮಾಧ್ಯಮಗಳ ಮುಂದೆ ಬೋಬಿಡುವ ರಾಜ್ಯ ಸರ್ಕಾರ ತನ್ನ ಆರ್ಥಿಕ ಸಂಕಷ್ಟವನ್ನು ಎದುರಿಸಲಾಗದೆ ಹಣ ಹೊಂದಿಸಲು ಈ ರೀತಿ ಜನಸಾಮಾನ್ಯರು ಬಳಸುವ ದೈನಂದಿನ ಉತ್ಪನ್ನಗಳ ಬೆಲೆ ಏರಿಸುವ ಮೂಲಕ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳುತ್ತಿದೆ.